ನಮ್ಮೂರ ಗ್ರಾಮದೇವರಾಗಿರ್ತಕ್ಕಂಥ ಅಣ್ಣ ಬಸವಣ್ಣನ ಪಾದಗಳಿಗೆ ಹಣೆ ಮುಡಿದು ಒಂದು ತಿಂಗಳ ಪರ್ಯಂತ ಪುರಾಣ ಪ್ರವಚನವನ್ನು ನಮ್ಮೆಲ್ಲರಿಗೂ ಅಕ್ಷರ ನೂತನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪ್ರವಚನ ರತ್ನ ಶ್ರೀ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರಿಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೂರಿನ ಹಿರೇಮಠದ ಚನ್ನಮಲ್ಲಯ್ಯ ಸ್ವಾಮಿಗಳಲ್ಲಿ ನಮಸ್ಕರಿಸಿ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ದಿನನಿತ್ಯ ಬಸವಣ್ಣನ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಕಲ್ಲಯ್ಯ ಸ್ವಾಮಿಗಳಲ್ಲಿ ನಮಸ್ಕರಿಸಿ ಮತ್ತು ಒಂದು ತಿಂಗಳ ಪರ್ಯಂತ ನಿರಂತರವಾಗಿ ರುದ್ರಾಭಿಷೇಕವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಮೃತ್ಯುಂಜಯ ಸ್ವಾಮಿಗಳಲ್ಲಿ ನಮಸ್ಕರಿಸಿ, ಜೊತೆಗೆ ನಮ್ಮ ನಿಮ್ಮೆಲ್ಲರಿಗೆ ಸಂಗೀತದ ಔತಣವನ್ನು ನೀಡಿರ್ತಕ್ಕಂಥ ಗವಾಯಿಗಳಿಗೂ ಮತ್ತು ತಬಲಾಜಿಯವರಿಗೂ ವಂದಿಸಿ, ನಮ್ಮೂರಿನ ಎಲ್ಲ ಹಿರಿಯರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಇವತ್ತು ಪುರಾಣದ ಕೊನೆಯ ದಿನ. ನಿನ್ನೆಯ ದಿನ ಬಹಳ ವ್ಯವಸ್ಥಿತವಾಗಿ ಅತಿ ವಿಜೃಂಭಣೆಯಿಂದ ಸುಮಾರು 25 ವರ್ಷಗಳಿಂದ ಏನು ನಾವು ಪುರಾಣ ಮಾಡ್ಕೊಂಡು ಬಂದಿದ್ದೆವು. ಈ ವರ್ಷದ ಒಂದು ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ನಮ್ಮ ಗ್ರಾಮ ಸಣ್ಣ ಗ್ರಾಮ, ಈ ಗ್ರಾಮದೊಳಗೆ ಇಂಥ ಒಂದು ಕಾರ್ಯಕ್ರಮ ನಾ ಎಲ್ಲ ಒಂದ್ಸಲ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಏನಾದರೂ ಈ ರೀತಿ ವೈಭವ ರೀತಿಯಿಂದ ಆಗ್ಬೇಕಾಗಿತ್ತು ಅಂದ್ರೆ ಈ ಪುರಾಣಿಕರ ಒಂದು ಸಾಧ್ಯತೆ, ಅವರು ಯಾವ ರೀತಿ ನಮ್ಮನ್ನೆಲ್ಲರನ್ನ ಒಳಗೊಂಡು ನಮ್ಮ ಕಡೆಯಿಂದ ಹೆಂಗೆ ಕೆಲಸ ತಗೊಂಡು ಪ್ರದೂಷಿದ್ರು ಅಂತಂದ್ರೆ ನಿನ್ನೆ ಕಾರ್ಯಕ್ರಮನೇ ಸಾಕ್ಷಿ. ಯಾಕಂದ್ರೆ ನಿನ್ನೆ ದಿನ ಯಾವ ಪೂಜ್ಯರು ಸಿಗ್ತಿರಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಪ್ರತಿಯೊಂದು ಊರೊಳಗೆ ಯಾರೇ ಪಟ್ಟಾಧೀಶರಿಗಳಕ್ಕ ಅವರೊಂದು ಕಾರ್ಯಕ್ರಮ ಇದ್ದೇ ಇರ್ತದೆ ಮತ್ತು ಇನ್ನೊಂದು ಕಡೆ ಇದ್ದೇ ಇರ್ತದೆ. ಅಂತ ಸಂದರ್ಭದೊಳಗೆ ಇಬ್ಬರನ್ನ ಪೂಜ್ಯರನ್ನ ನಮಗೆ ನಿನ್ನೆ ದಿನ ನಮ್ಮ ಊರಿಗೆ ಬರುವಂಗ ಮಾಡಿದ್ರು. ಅದು ನಮಗೇನು ಆಗ್ತಿದೆ, ಅದು ಅವರ ಒಂದು ಶಕ್ತಿ, ಅವರ ಮೇಲಿರ್ತಕ್ಕಂಥ ಪ್ರೀತಿ, ವಿಶ್ವಾಸ. ನಮ್ಮೂರಿಗೆ ನಿನ್ನೆ ದಿನ ಶ್ರಾವಣ ಮಾಸದ ಕಡೆಯ ಸೋಮವಾರ ಅಮಾವಾಸ್ಯ ದಿನದಂದು ಇಬ್ಬರು ಪೂಜ್ಯರು ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವದಿಸಿ, ಜೊತೆಗೆ ದೀಪೋತ್ಸವದ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಇದು ಬಹಳ ಸಂತೋಷದ ವಿಷಯ. ಅದಕ್ಕೆ ನಾವು ಇವತ್ತಿನ ದಿನ ಹೆಂಗೆ ಅನಿಸ್ಯಾದಂದ್ರೆ ದಿನನಿತ್ಯ ಪ್ರವಚನ ನಮ್ಮಲ್ಲೆಲ್ಲ ಕೇಳುವರಿಗೆ ಇನ್ನೇನಪ್ಪ ನಾಳೆದಿಂದ ಪುರಾಣ ಇಲ್ಲ, ನಾವು ದಿನನಿತ್ಯ ಏನಾದರೂ ಒಂದು ಪವಾಡಗಳನ್ನು ಶರಣ ಬಸವೇಶ್ವರ ಪವಾಡಗಳನ್ನು ಕೇಳ್ತಿದ್ದೀವಿ. ಏನೋ ಒಂದು ಮನುಷ್ಯನಲ್ಲಿ ಬದಲಾವಣೆ, ನಾವು ಹಿಂಗೆ ನಡ್ಕೋಬೇಕು, ಹಿಂಗಿರಬೇಕು ಅನ್ನುವಂಥದ್ದನ್ನು ಪೂಜೆ ಮುಗಿದಾಗ ಮುಂದೇನಾದರೂ ಮತ್ತೊಂದು ಕಾರ್ಯಕ್ರಮಗಳು. ಯಾಕಂದ್ರೆ ಮುಂದಿನ ವರ್ಷ ನಾವು ಪೂಜೆಗೆ ವಾತಾವರಣ ಕೊಡ್ತೀವಿ, ಮುಂದಿನ ವರ್ಷವೂ ತಾವೇ ಬರಬೇಕು. ಏನೋ ಒಂದು ಶಕ್ತಿ ನಮ್ಗೆ ಏನಾಗಿರಪ್ಪ ಅಂತಂದ್ರೆ ಇಂಥ ಪೂಜೆಗಳು ನಮ್ಮ ಊರಿಗೆ ಆಗಲ್ಲ ಇರಬೇಕು. ಅದಕ್ಕೆ ನಾನು ಹೀಗೆ ದಿನ ಕೊಡ್ತೀನಿ, ಮುಂದಿನ ವರ್ಷ ನೀವೇ ಬರೋದು ಈ ಕಾರ್ಯಕ್ರಮನ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ಕೊತಾ, ಈಗ ಪೂಜ್ಯರಿಗೆ ನಾವು ಸನ್ಮಾನ ಮೊದಲಿಗೆ ನಾವು ನಂದಿ ಬಸವೇಶ್ವರ ಮತ್ತು ಪುರಾಣದ ರೂಢಿಗಳಾಗಿರ್ತಕ್ಕಂಥ ಶರಣ ಬಸವೇಶ್ವರ ಒಂದು ಕರ್ತುಗತಿಗೆ ಮಾಲಾರ್ಪಣೆ. ಮೊದಲಿಗೆ ಬಸವೇಶ್ವರರ ಮಾಲಾರ್ಪಣೆ ನಮ್ಮೂರಿನ ಗೌಡರಾಗಿರ್ತಕ್ಕಂಥ
ಅಶೋಕಗೌಡ ಸುರೇಶ್ ಗೌಡ ಪಾಟೀಲ್ ಬಂದು ಬಸವಣ್ಣನ ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕು. ಸರ್, ಎಲ್ಲ ಕಾರ್ಯಕ್ರಮದೊಳಗೆ ಕೊನೆಯ ಒಂದು ಹರಾಜಾರ ಇವತ್ತು ಶರಣ ಬಸವೇಶ್ವರ ಮುಂದಿಟ್ಟಿರ್ತಕ್ಕಂಥ ಕುಂಭದೊಂದು ಹರಾಜ ಕಾರ್ಯಕ್ರಮ. ಅದಕ್ಕೊಂದಿಷ್ಟು ಟೈಮ್ ವೇದಿಕೆ ಮೇಲೆ ಅದು ಮುಗಿದ ಕೂಡಲೇ ಕಾರ್ಯಕ್ರಮ ಬಂದ್ಬಿಟ್ಟಿದೆ. ಇದು ಮುಗಿಸ್ತದೆ. ನೆರವೇರಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಶೋಕಗೌಡ ಸುರೇಶ್ ಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಪುರಾಣದ ರೂವಾರಿಗಳಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ. ಈ ಮಾಲಾರ್ಪಣೆಯನ್ನ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ನಿಂಗಪ್ಪ ಸತಾರಿಯವರು ನೆರವೇರಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದಾರೆ. ನೆರವೇರಿಸಿರ್ತಕ್ಕಂಥ ಹಿರಿಯರಿಗೆ ಧನ್ಯವಾದಗಳು. ಸನ್ಮಾನವನ್ನ ನೆರವೇರಿಸಿರ್ತಕ್ಕಂಥ ಇರುವ ಹಿರಿಯರಿಗೆ ಧನ್ಯವಾದಗಳು. ಪತ್ರಿಯನ್ನ ಒಳಮಾಡಿರ್ತಕ್ಕಂಥ ಶ್ರೀ ಮಲ್ಲಯ್ಯ ಮಠಪತಿ ಇವರಿಗೆ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಗುಂಡಪ್ಪ ಅಳದಿನ್ನಿಯವರು ಬಂದು ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕಂತ ಹೇಳ್ತಾರೆ. ಗುಂಡ 100ಗಳನ್ನು ಕೊಡಲಾಗಿದೆ. ಸನ್ಮಾನವನ್ನು ನೆರವೇರಿಸಿರ್ತಕ್ಕಂಥ ಹಿರಿಯರಿಗೆ ದಿನನಿತ್ಯ ಈ ಅನ್ನ ಪ್ರಸಾದ ವಿತರಣೆ ಮಾಡತಕ್ಕಂಥ ಕ್ಷಣ ಕೂಡ ದೈವಗೌಡ ಬಿರಾದ ಅವರು ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ಅಶೋಕ್ ಮುರುಗೋಡ್ರವರು ಬರಬೇಕು. ಕೈಲಾಸ ಅರ್ಕೇರಿ ಅವರು ಬರಬೇಕು. ಮಲ್ಲಪ್ಪ ಮುರುಗೋಡ್ರವರು ಬರಬೇಕು. ಪೂಜ್ಯರಿಗೆ ಮತ್ತು ಶರಣಗೌಡ ಬಿರಾದವರಿಗೆ ಧನ್ಯವಾದಗಳು. ಅದೇ ಚೆನ್ನಾಗಿ ಪ್ರಹ್ಲಾದ್ ದ್ಯಾವೇರಿಯವರು ಇದು ಯಶಸ್ವಿಯನ್ನು ಮಾಡಿದ್ದು. ಮಲ್ಲಪ್ಪ ಮುರುಗೋಡ್, ದಯಾನಂದ ಗಲವಾಯಿ, ಪ್ರಹ್ಲಾದ್ ದ್ಯಾವೇರಿ, ರಾಮು ಮನುಗುಳಿ
ಪೂಜ್ಯರಿಗೆ ಧನ್ಯವಾದಗಳು. ಒಂದು ಪೂಜ್ಯರಿಂದ ಸನ್ಮಾನ ಸ್ವೀಕಾರ ಮಾಡಬೇಕು. ಜೊತೆಗೆ ಪ್ರಹ್ಲಾದ್ ತ್ಯಾಗೇರಿ ಅವರು ಸನ್ಮಾನವನ್ನು ನೀಡಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು. ಈಗ ಪ್ರಹ್ಲಾದ್ ತ್ಯಾಗೇರಿ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ರಾಮು ಮನಗುಳಿ ಅವರು ಸನ್ಮಾನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು. ಈಗ ಈ ಒಂದು ಏನೇ ದಿನ ಕಾರ್ಯಕ್ರಮವಾಗಿ ಸುಂದರಗೊಳ್ಳಲು ನಮ್ಮ ನಿರೀಕ್ಷೆಗಿಂತ ಹೆಚ್ಚಿಗೆ ಒಂದು ಅಲಂಕಾರವನ್ನು ಮಾಡಬೇಕಂತ ನಾವು ಸ್ಟೇಜ್ ಹೆಂಗಾಗ್ತದೋ ಏನೋ ಅಂದ್ಕೊಂಡಿದ್ದೆವು. ನಮ್ಮ ನಿರೀಕ್ಷೆಗೂ ಮೀರಿ ಒಳ್ಳೆಯ ರೀತಿಯಿಂದ ಈ ಮಂಟಪವನ್ನು ತಯಾರು ಮಾಡಿರ್ತಕ್ಕಂಥ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಶಂಕರಗೌಡ ಅಯ್ಯಪ್ಪಗೌಡ ಅವರಿಗೆ ಪೂಜ್ಯರಿಂದ ಸನ್ಮಾನ. ಶಂಕರಗೌಡ ಅಯ್ಯಪ್ಪಗೌಡ ಈಗಿನ ವ್ಯವಸ್ಥೆಯನ್ನು ಪ್ರಥಮ ಬಾರಿಗೆ ನಮ್ಮೂರಿಗೆ ಅವರು ಹೊಸ ಅಡುಗೆಗಳನ್ನು ಪಡೆದು ಅತಿ ಸುಂದರವಾಗಿ ಅಲಂಕರಿಸಿರ್ತಕ್ಕಂಥ ಶಂಕರಗೌಡರಿಗೆ ಪೂಜ್ಯರಿಂದ ಸನ್ಮಾನ. ಅದರ ಜೊತೆಗೆ ಇಲ್ಲಿ ದಿನನಿತ್ಯ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಶ್ರೀಯುತ ಮಲ್ಲಯ್ಯ ವಿಪಕ್ಷೀಯ ಗಣಾಚಾರಿ ಇವರಿಗೆ ಪೂಜ್ಯರಿಂದ ಸನ್ಮಾನ. ಮಲ್ಲಯ್ಯ ವಿಪಕ್ಷೀಯ ಗಣಾಚಾರ್ಯ ಅವರು ಬರಬೇಕು. ಸನ್ಮಾನವನ್ನು ನೆರವೇರಿಸಿಕೊಳ್ಳುವಂಥ ಪೂಜ್ಯರಿಗೆ ಧನ್ಯವಾದಗಳು. ನಮ್ಮ ಈ ಒಂದು ಸೇವೆಯಲ್ಲಿ ನಿರಂತರವಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಶ್ರೀಶೈಲ್ ಅಸ್ತಾರ್ ಇವರಿಗೆ ಪೂಜೆಯಿಂದ ಸನ್ಮಾನ. ಅವರಿಗೆ ಗುರುದಕ್ಷಿಣೆಯನ್ನು ಪೂಜೆ ಕೊಡಿ. ಈಗ ಸನ್ಮಾನವನ್ನು ನೆರವೇರಿಸಿರ್ತಕ್ಕಂಥ ಪೂಜೆಗೆ ಧನ್ಯವಾದಗಳು. ಈಗ ಮಹಾದೇವ್ ಪಾಲಿಕಾರ್ ಇವರಿಗೆ ಸನ್ಮಾನ. ಈ ಸನ್ಮಾನವನ್ನು ಪೂಜೆಯವರು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ.
ಈಗ ಮಲ್ಲಯ್ಯ ಮನಾಚಾರ್ಯರಿಗೆ ಪೂಜ್ಯರಿಂದ ಸನ್ಮಾನ. ಇನ್ನ ದಿನನಿತ್ಯ ಜೀವನಿಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಶರಪ್ಪ ಔಟಿ ಇವರಿಗೆ ಪೂಜ್ಯರಿಂದ ಸನ್ಮಾನ. ಅವರಿಗೆ ಪ್ರದಕ್ಷಿಣೆಯನ್ನು ಕೊಡಬೇಕು. ಈಗ ದಿನನಿತ್ಯ ಪ್ರಸಾದ ವಿತರಣೆ ಆದ ನಂತರ ಆ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವುದರ ಮೂಲಕ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡಿರ್ತಕ್ಕಂಥ ತಾಯಿ ಸತ್ಯವ್ವ ದಳವಾಯಿ ಹಾಗೂ ಬಾಕಿ ದಳವಾಯಿಯವರು ಬಂದು ಪೂಜೆಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಸತ್ಯವ್ವ ಮತ್ತು ಬಾಕಿ ದಳವಾಯಿ ಅವರಿಗೆ ಗುರುದಕ್ಷಿಣೆಯಾಗಿ 2,001 ಮಾಡಲಾಗಿದೆ. ಇದುವರೆಗೂ 2,001 ಈಗ ಬಾಕಿ ದಳವಾಯಿಗಳಿಗೆ ಪೂಜೆಯಿಂದ ಸನ್ಮಾನ. ಜೊತೆಗೆ ಗುರುದಕ್ಷಿಣೆ. ಈಗ ಈ 1 ತಿಂಗಳ ಪರ್ಯಂತ ದಿನನಿತ್ಯ ನಿಷ್ಕ್ರಿಯ ಜಾವದಲ್ಲಿ ಭಜನ ಮಾಡುವುದರ ಮೂಲಕ ಪ್ರದಕ್ಷಿಣೆಯನ್ನ ಮಾಡಿರ್ತಕ್ಕಂಥ ಈ ಭಜನಾ ಮಂಡಳಿಯ ಹಿರಿಯರಾಗಿರ್ತಕ್ಕಂಥ ಗುರುನಾಥ್ ಜೋಶಿ ಅವರಿಗೆ ನಮ್ಮೂರಿನ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಅವ್ರ ಬಗ್ಗೆ ಒಂದು ಮಾತನಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ದಿನನಿತ್ಯ ಅವರು ಸತಿಗೆ ಹೋಗುವಂತ ಸಂದರ್ಭದೊಳಗ ಅವ್ರು ಎಷ್ಟು ಸಲ ಹೋಗಿ ಬಂದಾರೋ ಗೊತ್ತಿಲ್ಲ. ಎಲ್ಲ ಯುವಕರು ಕರ್ಕೊಂಡು ದಿನನಿತ್ಯ ಬಿಜಾಪುರಕ್ಕೆ ಹೋಗುವಂತ ಸಂದರ್ಭದೊಳಗೆ ಒಂದು ದಿನನೂ ಪೆಟ್ರೋಲ್ ಹಾಕೊಳ್ಳಾದೆ, ಡೀಸೆಲ್ ಹಾಕೊಳ್ಳಾದೆ ಆ ಸೇವೆಯನ್ನ ಮಾಡ್ಯಾರ. ಅದಕ್ಕೆ ನಮ್ಗೆ ಏನ್ ಅನಿಸ್ತದಂದ್ರೆ ಇಂಥ ಒಂದು ಸೇವಕರು ನಮ್ಗೆ ಬೇಕಾಗಿದೆ. ದಿನ ಎಲ್ಲ ಹಾಕಿದ್ರೆ ಯಾರ ಕಡೆನೂ ₹1 ಹಚ್ಕೊಳ್ಳಿ. ಕೊನೆಯ ದಿನ ನಮ್ಮ ಗಣಾಚಾರ್ಯವರು ಏನು ಸೇವೆ ಹಿಂಗೆ ಆಗೋದಿಲ್ಲ, 5 ದಿನ ಹೀಗೆ ಕರ್ಕೊಂಡು ಹೋಗೋದು. ಸುರೇಶ್ ಗೌಡ್ರ ಅವ್ರಿಗೆ ಒಟ್ಟ ನೀವು ಏನಾರು ಮಾಡಿ ಅಟ್ಲೀಸ್ಟ್ ಒಂದು ₹1,000 ಅವ್ರಿಗೆ ವಿಜಯ ಹಾಕ್ತೀವಿ ಅಂತ ಹೇಳಿ ಒತ್ತಾಯ ಮಾಡಿದಾಗ ಅವರನ್ನು ಒಪ್ಕೊಂಡು ಹಾಕ್ಸ್ಕೊಂಡಾರ.
ಅದಕ್ಕೆ ನನಗೆ ಏನು ಅನಿಸ್ತದಂದ್ರೆ ಈ ಸಂದರ್ಭದೊಳಗೆ ಅವರು ಸೇವಕರು ಅದಕ್ಕೆ ಅವರಿಂದಲೇ ನಾನು ಈ ಸನ್ಮಾನ ಮಾಡಿಸಲು ಯೋಗ್ಯ ಆಗ್ತದೆ ಅನ್ನುವಂಥ ಮಾತನ್ನ ನನಗೆ ಅನಿಸಿದ ಪ್ರಕಾರ ಅವರು ನಾಗೇಂದ್ರ ಬೀಳಿಗೆಯವರು ಬಂದು ಇದನ್ನು ಸನ್ಮಾನ ಮಾಡಬೇಕು. ಇಲ್ಲಿ ಅವರು ಈ ಕಾರ್ಯಕ್ರಮದ ಎಲ್ಲ ರೂಪಗಳನ್ನು ಚರ್ಚೆ ಮಾಡುವುದರ ಜೊತೆಗೆ ದಿನನಿತ್ಯ ಕೆಲಸದಲ್ಲಿ ಅವರು ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಗುರುನಾಥ್ ಜೋಶಿ ಅವರು ಇವತ್ತಲ್ಲ ನಮಗೆ ತಿಳುವಳಿಕೆ ಬಂದಿಂದ ಈ ಒಂದು ಪ್ರವಾಸ ಪೇಟೆಯೊಳಗೆ ಭಾಗವಹಿಸಿ ದಿನನಿತ್ಯ ಮಾಡಿರ್ತಕ್ಕಂಥ ಗುರುನಾಥ್ ಜೋಶಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲ ಅವರಷ್ಟೇ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಅವ್ರ ಬಗ್ಗೆ ನಾನು ಪ್ರತಿ ವರ್ಷ ಹೇಳ್ತಾ ಬರ್ತೇನೆ. ಅವ್ರು ಏನೇ ಕೆಲಸ ಇದ್ರು ಆ ಕೆಲಸವನ್ನು ಬದಿಗೊತ್ತಿ ನಾನು ಹೇಳ್ತೀನಿ ಈ ಕೆಲಸನ ಮಾಡಬೇಕು ಮಾಡಬಾರ್ದು ಅನ್ನೋಂಥ ಯಾವುದೇ ಅವರಿಗೆ ಭೇದ ಭಾವ ಇಲ್ಲದೆ ಸಣ್ಣ ಹುಡುಗರಲ್ಲಿ ಏನಾದ್ರು ಸ್ವಲ್ಪ ಕಸ ಬಿದ್ದಿತ್ತು ಅಂದ್ರೆ ಹೊರಯಾಗ ಮೊದಲು ಕಸದಲ್ಲಿ ತಗೊಂಡು ಅದನ್ನು ಸ್ವಚ್ಛಗೊಳಿಸಿ ಮುಂದಿನ ಕೆಲಸ ಎಂಥ ಒಂದು ಕಾರ್ಯವನ್ನು ದಿನನಿತ್ಯ ಮಾಡ್ತಾ ಬಂದಿರ್ತಕ್ಕಂಥ ವೆಂಕಟ್ ಕುಲಕರ್ಣಿ ಅವ್ರಿಗೆ ನಮ್ಮ ಊರಿನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಲ್ಲಪ್ಪ ಚಿಪ್ಪಾಡಿ ಅವ್ರು ಬಂದು ಸನ್ಮಾನ ಮಾಡಬೇಕು. ಅವ್ರ ಬಗ್ಗೆ ಒಂದು ಹೇಳೋದಂದ್ರೆ ನಿನ್ನೆ ದಿನ ಅವರು ನೀರಿನ ವ್ಯವಸ್ಥೆ ಅವರು ಕೊಟ್ಟಿದ್ದೆವು. ಅವರು ಬಹಳ ವ್ಯವಸ್ಥಿತವಾಗಿ ಆ ಕಾರ್ಯವನ್ನು ನೆರವೇರಿಸಿಕೊಟ್ಟಾರೆ. ಅದಕ್ಕೆ ಅವರು ವೆಂಕಟ್ ಕುಲಕರ್ಣಿಯವರಿಗೆ ಸನ್ಮಾನವನ್ನು ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕಡೆ ಸನ್ಮಾನವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಅವರು ದಿನನಿತ್ಯ ಈ ಕೆಲಸದೊಳಗ ಏನು ಸಂತಿ ತರಬೇಕಾಗ್ಯದ ದಿನನಿತ್ಯ ಬಿಜಾಪುರಕ್ಕೆ ನಾನು ಒಳಗಾಗಿ ಬ್ಯಾನರ್ ತಂದು ಹಿಡ್ಕೊಂಡು ಸಂತಿ ತಂದು ಹಿಡ್ಕೊಂಡು ಯಾವ್ದಕ್ಕೆ ಕೇಳ್ತಾರೆ ಅದಕ್ಕೆ ಅವ್ರು ದಿನ ನಮ್ಮ ಯುವಕರ ಜೊತೆ ಅವ್ರ ಗಾಡಿ ತಗೊಂಡು ಹೋಗಿ ಅವ್ರು ಒಂದು ಪೈಸನ್ನು ಬಾಡಿಗೆ ತಗೊಂಡಿಲ್ಲ. ಮೊದಲು ಅವ್ರಿಗೆ ಚಪ್ಪಾಳೆ ಯಾಕಂದ್ರೆ ಇಂಥ ಒಂದು ಸೇವಕರು ನಮಗೆ ಬೇಕಾಗ್ಯದ. ಅವರಿಗೆ ನಾವು ಸನ್ಮಾನ ಮಾಡೋಣ. ಈ ಸನ್ಮಾನವನ್ನ ಪೂಜಾರಿ ನೆರವೇರಿಸಿಕೊಡ್ಬೇಕಾದ್ರೆ ಸೋಮರಾಯ್ ಪೂಜಾರಿ ಅವರು ಬಂದು ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಅವರು ಇವತ್ತೇ ಅಲ್ಲ, ಪ್ರತಿಯೊಂದು ಈ ಒಂದು ಬಸವಣ್ಣ ಕಾರ್ಯದಲ್ಲಿ ಅವರು ಭಾಗಿಯಾಗಿ ಅವರ ತನು ಮನ ಧನ ಎಲ್ಲ ಅರ್ಪಣೆ ಮಾಡಿ ಕಾರ್ಯವನ್ನು ನೆರವೇರಿಸಿಕೊಟ್ಟಾರ. ಅವರಿಗೆ ಪೂಜಾರಿಂದ ಸನ್ಮಾನ. ದಿನನಿತ್ಯ ಒಂದು ತಿಂಗಳ ಪರ್ಯಂತ ಕಲ್ಯಾಣದಿಂದ ಎಲ್ಲ ತಾಯಿಯರನ್ನ ಮತ್ತು ಹಿರಿಯರನ್ನ ದಿನನಿತ್ಯ ಕರ್ಕೊಂಡು ಬಂದು ಅವ್ರಿಗೆ ಪ್ರಸಾದ ಮಾಡಿಕೊಂಡು ಮತ್ತು ಹೊರಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನ ಒಂದು ತಿಂಗಳ ಪರ್ಯಂತ ಮಾಡ್ಯಾರ. ಅದ್ರ ಜೊತೆಗೆ ಈ ಒಂದು ಕಾರ್ಯದಲ್ಲಿ ದಿನನಿತ್ಯ ಕೆಲಸವನ್ನು ಮಾಡ್ತಾ ಬಂದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಗುರುಗಳಿಗೂ ಧನ್ಯವಾದಗಳು. ಈಗ ಹಿರಿಯರಾಗಿರ್ತಕ್ಕಂಥ ಮೊದಲಿಂದಲೂ ಬಸವಣ್ಣನ ಜೊತೆ ಒಡನಾಡಿನೇ ಅಂದರೆ ತಪ್ಪಲಾಗ್ತಿಲ್ಲ. ಯಾಕಂದ್ರೆ ಸುಮಾರು 30 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದು ಈಗ ದಿನನಿತ್ಯ ಈ ಒಂದು ಊರಿನ ಪ್ರದರ್ಶನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರೇವಣ ಸಿದ್ದಯ್ಯ
ಇವರಿಗೂ ಕೂಡ ಸನ್ಮಾನ. ಈ ಸನ್ಮಾನವನ್ನ ನಮ್ಮ ಹಿರಿಯರೇ ಮಾಡ್ಬೇಕಂತ ಹೇಳಿ ಸಾರಿ ಪೂಜ್ಯರೇ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ಈಗ ಅವರ ಜೊತೆಗೆ ಅವರ ಒಡನಾಡಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ದಿನನಿತ್ಯ ತಮ್ಮ ಸೇವೆ, ದಿನ ಸಾಯಂಕಾಲ ಯಾರು ದುಡ್ಡು ಕೊಡ್ತಾರ ಅವರು ಬರ್ಕೊಂಡು ಈ ಹೇಳುವಂಥ ಕಾರ್ಯವನ್ನ ದಿನನಿತ್ಯ ಮಾಡಿರ್ತಕ್ಕಂಥ, ಯಾಕಂದ್ರೆ ಅವರು ರಿಟೈರ್ಡ್ ಆಗ್ಯಾರ, ಅವರು ಬಿಟ್ಟ ಸುಮಾರು ಬ್ಯಾಂಕ್ ಹೋಗಬೇಕಾಗಿತ್ತು. ಆಗ ನಮ್ಮ ಎಲ್ಲರ ಹಿರಿಯರ ಮತ್ತು ಯುವಕರ ಮಾತಿಗೆ ಮನ್ನಣೆ ಕೊಟ್ಟು ಈ ಒಂದು ಕಾರ್ಯದಲ್ಲಿ ದಿನನಿತ್ಯ ಭಾಗವಹಿಸಿ ತಮ್ಮ ಅಳುವು ಸೇವೆಯನ್ನ ಇಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೂ ಸನ್ಮಾನ, ಪೂಜೆಗೆ ನೆರವೇರಿಸಿಕೊಡ್ಬೇಕಂತ ಹೇಳಿ ನಿಂಗಪ್ಪ ಸತಾದೇವರಿಗೆ ಸನ್ಮಾನ. ಭಜನಾ ಮಂಡಳವರಿಗೆ ಸನ್ಮಾನ. ಧನ್ಯವಾದಗಳು. ಈಗ ಒಂದು ಮುಖ್ಯವಾದ ವಿಚಾರ ಪಡಿಸ್ತೀನಿ. ಈ ವೇದಿಕೆ ಮೇಲೆ ಮಾತಾಡೋದು ಅಂದ್ರೆ ಬಹಳ ಕಷ್ಟ. ನಾವು ಏನೇ ಮಾತಾಡಿದ್ರು ಪ್ರತಿಯೊಂದು ಮಾತಿಗೂ ತಪ್ಪು ಹಿಡಿದು ಬಹಳ ಸಾಧ್ಯ. ನೆರವೇರಿಸಿಕೊಂಡಿರ್ತಕ್ಕಂಥ ಮತ್ತು ಸನ್ಮಾನವನ್ನು ನೆರವೇರಿಸಿರ್ತಕ್ಕಂಥ ಮಾಡಿರ್ತಕ್ಕಂಥ ಪೂಜೆಗೆ ಧನ್ಯವಾದಗಳು.